ಹಾಯ್ ಹಲೋ ಎಪಿಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪೊಟ್ಯಾಟೊ ಚಿಲ್ಲಿ. ಎಷ್ಟು ಸಖತ್ತಾಗಿ ಅದನ್ನು ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬಟಾಟೊ ಚಿಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಟಾಟೊ ತೊಗೊಂಡು ಎಲ್ಲ ಸಿಪ್ಪೆನ ಚೆನ್ನಾಗಿ ಅದರ ಮೇಲಿನ ಸಿಪ್ಪೆನ ಚೆನ್ನಾಗಿ ಬಿಡಿಸ್ಕೊಳ್ಳಿ. ಎಲ್ಲ ನೀಟಾಗಿ ಚೆನ್ನಾಗಿ ಆ ಸಿಪ್ಪೆನ ಬಿಡಿಸ್ಕೊಳ್ಳಿ. ಎಲ್ಲ ಸಿಪ್ಪೆನ ಚೆನ್ನಾಗಿ ಬಿಡಿಸ್ಕೊಂಡು ನೋಡಿ ಯಾವ ರೀತಿ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ಅಂತ. ಅದನ್ನು ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಅದನ್ನು ಈಗ ಚೆನ್ನಾಗಿ ಒಂದು ಉದ್ದುದ್ದಾಗೆ ಅದನ್ನು ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಉದ್ದುದ್ದಾಗಿನೇ ಕಟ್ ಮಾಡಿ. ಎಲ್ಲ ನೀಟಾಗಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಯಾವ ರೀತಿ ಕಟ್ ಮಾಡಿ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಆ ನೀರು ಬಿಸಿ ಆದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನ ಆ ನೀರಲ್ಲಿ ಹಾಕಿ ಎಲ್ಲ ಆಲೂಗಡ್ಡೆನ ಚೆನ್ನಾಗಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ನಿಮಿಷ ಇಲ್ಲ 1.5 ನಿಮಿಷ ಬೇಯಿಸ್ಕೊಳ್ಳಿ. ಒಂದು 50% ಬೇಯಬೇಕಷ್ಟೇ, ಫುಲ್ ಬೇಯಬಾರ್ದು. ಈಗ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಒಂದು ಪುಟ್ಟಿಯಲ್ಲಿ ತೆಗೆದಿಟ್ಕೊಂಡು ಎಲ್ಲ ನೀರಿನ ಅಂಶ ಅದನ್ನು ನೀರೆಲ್ಲ ಹೋಗ್ಬೇಕು ಅದರಲ್ಲಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಈಗ ಒಂದು ಪುಟ್ಟೆ ತೊಗೊಂಡು ಅದಕ್ಕೆ 2 ಕಪ್ ಕಾರ್ನ್ಫ್ಲೋರ್ ಹಿಟ್ಟನ್ನ ಆ್ಯಡ್ ಮಾಡಿ 2 ಕಪ್ ಕಾರ್ನ್ಫ್ಲೋರ್ ಹಿಟ್ಟನ್ನ ಹಾಕಿ ಆಮೇಲೆ ಒಂದು 2-3 ಸ್ಪೂನು ಚಿಲ್ಲಿ ಪೌಡ್ರ್, ಒಣ ಖಾರ, ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಮಸಾಲೆ, ಸ್ವಲ್ಪ ಧನಿಯಾ ಪೌಡ್ರ್, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಸೋಯಾ ಸಾಸ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಕೆಚಪ್, ಸ್ವಲ್ಪ ಈಗ ವಿನೆಗರ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಸಾಸ್ನ ಹಾಕಿ ಸ್ವಲ್ಪ ಚಿಲ್ಲಿ ಸಾಸ್ನ ಆ್ಯಡ್ ಮಾಡಿ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ನೀರನ್ನು ಹಾಕಿ ನೀರು ಎಷ್ಟು ಬೇಕು ನೋಡಿ, ಸ್ವಲ್ಪ ಗಟ್ಟಿ ಇರಬೇಕು. ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಫುಲ್ ಅದು ಗಟ್ಟಿ ಹೋಗ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ
ಕ್ಯಾಪ್ಸಿಕಮ್ ಉದ್ದುದಾಗೆ ಕಟ್ ಮಾಡಿ. ಈಗ 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ. ಈಗ ಸ್ವಲ್ಪ ಶುಂಠಿ, ಆ ಶುಂಠಿನ ಸಣ್ಣ ಸಣ್ಣ ಪೀಸಾಗಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ. ಸ್ವಲ್ಪ ಶುಂಠಿ ಆದಮೇಲೆ ಒಂದು 4ರಿಂದ 5 ಬೆಳ್ಳುಳ್ಳಿ ಪೀಸ್ನ ತೊಗೊಂಡಿದ್ದೀನಿ. 6 ಬೆಳ್ಳುಳ್ಳಿ ಪೀಸ್ನ ತೊಗೊಂಡಿದ್ದೀನಿ ನಾನು. ಅದನ್ನು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ನೀಟಾಗಿ ಅದನ್ನು ಕಟ್ ಮಾಡಿ. ಬೆಳ್ಳುಳ್ಳಿ ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಮೇಲೆ ಪ್ಯಾನ್ನ ಇಟ್ಬಿಟ್ಟು 2 ಸ್ಪೂನ್ ಎಣ್ಣೆ ಅಷ್ಟೇ. ಎಣ್ಣೆಗೆ ಫಸ್ಟ್ ಶುಂಠಿನ ಹಾಕಿ ಆಮೇಲೆ ಬೆಳ್ಳುಳ್ಳಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಫಸ್ಟ್ ಕ್ಯಾಪ್ಸಿಕಮ್ ಕಟ್ ಮಾಡಿರ್ತೀನಿ. ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿ. ಟೊಮೆಟೊ ಕೆಚಪ್ ಹಾಕಿ ಸ್ವಲ್ಪ ಚಿಲ್ಲಿ ಸಾಸ್ನ ಹಾಕಿ. ಹಾಗೆ ಸ್ವಲ್ಪ ಮಸಾಲೆ, ಶುಂಠಿ, ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಹಾಕಿ, ಉಪ್ಪು ಹಾಕಿ, ಕಡಿಮೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಗ ಡೀಪ್ ಫ್ರೈ ಮಾಡಿರುವಂಥ ಬಟಾಟೆ, ಆಲೂ ಏನಿರ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿ. ವಿನೆಗರ್ ಮಾಡಿ. ವಿನೆಗರ್ನ ಸ್ವಲ್ಪ ಸೋಯಾ ಸಾಸ್ನ ಹಾಕಿ. ಸ್ವಲ್ಪ ಕಸ್ತೂರಿ ಮೆಥಿ ಆ್ಯಡ್ ಮಾಡಿ. ರೆಡಿ ಆಯಿತು. ಚೆನ್ನಾಗಿ ಬಂದಿದೆ ಬಟಾಟೊ ಚಿಲ್ಲಿ ಅಂತ. ಇದನ್ನಾಗಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಡ್ತಾ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಬಿಳಿ ಎಳ್ಳು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಬೇಜ್ನ ಆ್ಯಡ್ ಮಾಡಿ. ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್